ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಮತ್ತೊಂದು ಪಾದಯಾತ್ರೆ ನಡೆದೇ ಬಿಡುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಬಿಜೆಪಿ ನಾಯಕರ ಹೋರಾಟ ನಿಲ್ಲಿಸಬಾರದು ಅನ್ನುವಂತ ನಿರ್ಧಾರಕ್ಕೆ ಬಿಜೆಪಿ ನಾಯಕರೇ ಬಂದಿದ್ದಾರಂತೆ. ಸದನದ ಒಳಗಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೋಲಾಹಲ. ಈಗ ಸದನ ಮುಗಿತಾ ಇದ್ದಂತೆ ನಾವೇನ್ ಮಾಡ್ಬೇಕು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಅನ್ನುವಂತ ಪ್ರಶ್ನೆಗೆ ಪಾದಯಾತ್ರೆ ಮಾಡೋಣ ಅಂತ. ನಾಗೇಂದ್ರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಹೋರಾಟ ಮುಂದುವರಿಸೋದು. ಟಾರ್ಗೆಟ್ ನಾಗೇಂದ್ರ, ಹಾಗಾಗಿ ಪಾದಯಾತ್ರೆ ಆಗುತ್ತಾ? ಈಗಾಗಲೇ ಅಧಿವೇಶನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪಾದಯಾತ್ರೆ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ಲಾನ್ ಕೂಡ ಆಗಿದೆ. ಮತ್ತೊಂದು ಬೃಹತ್ ಪಾದಯಾತ್ರೆ ರೂಪಿಸೋದಕ್ಕೆ ಕಮಲ ಪಡೆ ಸಿದ್ಧತೆ ಮಾಡಿಕೊಂಡಿದೆ. ಚಿತ್ರದುರ್ಗದಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ನಡೆಸೋದಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಸ್ಟಿ ನಾಯಕರ ಕ್ಷೇತ್ರದಲ್ಲಿ ಪಾದಯಾತ್ರೆ ಹೋಗುವಂತೆ ಪ್ಲಾನ್ ರೂಪಿಸುತ್ತಿದ್ದಾರೆ ಬಿಜೆಪಿ ನಾಯಕರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 15 ದಿನಗಳ ಕಾಲ, ಸುದೀರ್ಘ 15 ದಿನಗಳ ಕಾಲ ಈ ಪಾದಯಾತ್ರೆ ಆದ್ರೆ ಒಂದು ಬಳ್ಳಾರಿಯಲ್ಲಿ ಬಿಜೆಪಿಯ ಅಸ್ತಿತ್ವ ಈ ಹಿಂದೆ ಕೂಡ ಇತ್ತು. ಆ ಅಸ್ತಿತ್ವವನ್ನ ವಾಪಸ್ ಪಡೆದುಕೊಳ್ಳುವಲ್ಲೂ ಕೂಡ ಈ ಪಾದಯಾತ್ರೆ ಸಹಕಾರಿಯಾಗಬಹುದು ಒಂದು ಲೆಕ್ಕಾಚಾರಗಳು ಇರುತ್ತೆ. ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರಬಹುದು, ಈ ಹಿಂದೆ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಅವರ ಜೋಡಿ ಬಳ್ಳಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಭದ್ರ ಕೋಟೆ ಅಂತಾನೆ ಬಳ್ಳಾರಿಯನ್ನ ಹೇಳಲಾಗ್ತಾ ಇತ್ತು. ತದನಂತರದಲ್ಲಿ ಒಂದಷ್ಟು ಮನಸ್ತಾಪ, ಜನಾರ್ದನ ರೆಡ್ಡಿ ಅವರ ವಿಚಾರದಲ್ಲಿ ಹಾಕಿರುವಂತಹ ಬೆಳವಣಿಗೆಗಳು, ಈಗ ಎಲ್ಲವೂ ಕೂಡ ಮರಳಿ ಗೂಡಿಗೆ ಅನ್ನೋ ರೀತಿಯಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಸಪೋರ್ಟ್ ಇದ್ದಾರೆ, ರಾಮುಲು ಅವರು ಕೂಡ ಇದ್ದಾರೆ. ಬಟ್ ಆದ್ರೂ ಕೂಡ ಬಿಜೆಪಿ ಅಸ್ತಿತ್ವದ ಪ್ರಶ್ನೆ ಇದೆ ಬಳ್ಳಾರಿ ಭಾಗದಲ್ಲಿ. ಕಾರಣ ಆಲ್ರೆಡಿ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ ಅಂತ. ಹಂಗಾಗಿ ಇದೆಲ್ಲವನ್ನ ಕೂಡ ವಾಪಸ್ ಹೇಗೆ ಪಡೆದುಕೊಳ್ಳುವುದು ಅನ್ನೋದು ಪ್ರಶ್ನೆಗೆ ಬಿ ನಾಗೇಂದ್ರ ಅವರ ಅಸ್ತ್ರ ಇದೆ ಕೈಯಲ್ಲಿ. ಹಂಗಾಗಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅತಿ ದೊಡ್ಡ ಹೋರಾಟ ಮಾಡೋ ಮೂಲಕ ಒಂದು ಅವರ ರಾಜೀನಾಮೆ ಪಡೆದುಕೊಳ್ಬೇಕು, ಮತ್ತೊಂದು ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ಬೇಕು. ಅಗೇನ್ ವಾಪಸ್ ಬಳ್ಳಾರಿಯಲ್ಲಿ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ಮಾಡದಂಗಿದೆ. ಬಟ್ ಎಷ್ಟರ ಮಟ್ಟಿಗೆ ಈ ಪಾದಯಾತ್ರೆ ಯಶಸ್ವಿ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಕಲಾಪದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿ ಆದ್ರೂ ಬಿಜೆಪಿ ನಾಯಕರು ಹೋರಾಟ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿಗಳಿದ್ರೆ ತಂದುಕೊಡಿ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಚರ್ಚೆಗೆ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. ಸೊ ಯಾರ ಮೇಲೆ ಕೇಸ್ ಇಲ್ಲ, ಯಾಕೆ ರಾಜೀನಾಮೆ ಪಡೆದುಕೊಳ್ಬೇಕು, ಎಂತೆಂಥ ಹಗರಣದಲ್ಲಿ ಭಾಗಿಯಾದವರೇ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರಲ್ಲ ನಿಮ್ಮ ಪಕ್ಷದಲ್ಲೂ ಕೂಡ, ಅದ್ರ ಬಗ್ಗೆ ಕೂಡ ನೀವು ಕ್ಲಾರಿಟಿ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಆದಿಯಾಗಿ ಸಚಿವರು ಕೂಡ ಈ ಪ್ರಶ್ನೆ ಮಾಡಿದ್ದಕ್ಕೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಅಷ್ಟು ಈಸಿಯಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರಿತಿರುವಂತಹ ಬಿಜೆಪಿ ನಾಯಕರು ಈಗ ಪಾದಯಾತ್ರೆ ಮಾಡೋ ಮೂಲಕ ರಾಜೀನಾಮೆಗೆ ಒತ್ತಡ ಹಾಕುವಂತಹ ಪ್ರಯತ್ನಗಳು ಆಗುತ್ತಂತೆ. ಕಾದ್ ನೋಡಬೇಕು ಹೆಂಗಿರುತ್ತೆ ಈ ಪಾದಯಾತ್ರೆ ಅಂತ. Karnataka